ನರಸಲಗಿ ಗ್ರಾಮದ ಮಾತೋಶ್ರೀ ದಂಡಮ್ಮ ಸಂಗನಗೌಡ ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಮುಖ್ಯ ಗುರುಗಳಾದ ಅನ್ನುಗೌಡ ಎಂ ನರಸರೆಡ್ಡಿ ಅವರು ವಯೋನಿವೃತ್ತಿ ಹೊಂದಿರುವ ಹಿನ್ನೆಲೆಯಲ್ಲಿ ಶಿಷ್ಯರು, ಗ್ರಾಮಸ್ಥರು ಮತ್ತು ಶಿಕ್ಷಣ ಪ್ರೇಮಿಗಳು ಭಾಗವಹಿಸಿ ಅರ್ಥಪೂರ್ಣವಾಗಿ ಗುರುನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ ನಿರಂಜನ್ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಗುರು ಅನ್ನುಗೌಡ ನರಸರೆಡ್ಡಿ ಅವರು ನಿಜವಾದ ದೇವರು ಹೌದು ಎಂದು ಸಾರಿದರು. ಗುರುಗಳ ಸೇವೆಯ ಸ್ಮರಣೆ. ಗುರು ಅನ್ನುಗೌಡ ನರಸರೆಡ್ಡಿ ಅವರು ಶಾಲೆಯ ವಿದ್ಯಾರ್ಥಿಗಳ ಬುದ್ಧಿ ಗಟ್ಟಿಗೊಳಿಸಿ ಅಪಾರ ಶಿಷ್ಯ ಬಳಗವನ್ನು ಹೊಂದಿ ಶಾಲೆಯನ್ನ ಒಂದು ಹೆಮ್ಮರವಾಗಿ ಬೆಳೆಯುವಂತೆ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನೆಲದ ಮೇಲೆ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡಿದ ಅನೇಕ ವಿದ್ಯಾರ್ಥಿಗಳು ಇಂದು ಉನ್ನತ ಅಧಿಕಾರಿಯ ಸ್ಥಾನಗಳಲ್ಲಿರುವುದು ಈ ಶಾಲೆಯ ಹೆಮ್ಮೆಯಾಗಿದೆ. ಅವರು ಶಾಲೆ ಶಿಕ್ಷಣ, ನರಸಲಗಿ ಗ್ರಾಮ ಮತ್ತು ಕರ್ನಾಟಕದ ಶಿಕ್ಷಣದ ಸಿರಿಯಾದವರು. ನಿಜವಾದ ಶಿಕ್ಷಣ ಪ್ರಜ್ಞೆ ಇದ್ದವರು. ಮುಂದಿನ ದಿನಗಳಲ್ಲೂ ಅವರು ಅಭಿನಂದನಾರ್ಹರಾಗಿರುತ್ತಾರೆ ಎಂದು ದಿಂಗಾಲೇಶ್ವರ ಶ್ರೀಗಳು ಹೇಳಿದರು. ಗುರುಗಳ ಮಹತ್ವವನ್ನು ಸಾರಿದ ಶಿವಪ್ರಕಾಶ ಸ್ವಾಮೀಜಿ. ಬಸವನ ಬಾಗೇವಾಡಿ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ, ಭೂಮಿಯ ಮೇಲೆ ಗೌರವದಿಂದ ಕಾಣುವವರು, ಅನ್ನ ನೀಡುವ ರೈತ, ದೇಶ ಕಾಯುವ ಯೋಧ ಮತ್ತು ಮಕ್ಕಳನ್ನ ಸುಂದರ ಮೂರ್ತಿಗೆ ಪರಿವರ್ತಿಸುವ ಗುರು. ಅನ್ನುಗೌಡ ನರಸರೆಡ್ಡಿಯಂತಹ ಗುರುಗಳು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಮನೆತನದ ಗೌರವ ಉಳಿಸುವುದಕ್ಕಾಗಿ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿಸಲು ಮಾರ್ಗದರ್ಶನ ನೀಡುತ್ತಾರೆ. ನಿವೃತ್ತಿ ಹೊಂದುತ್ತಿರುವ ಮುಖ್ಯ ಗುರು ಅನ್ನುಗೌಡ ನರಸರೆಡ್ಡಿಯವರು ಮಾತನಾಡಿ, ತಮ್ಮನ್ನು ಅಭಿನಂದಿಸಿ ಗೌರವಿಸಿ ತಮ್ಮ ಜೀವನವನ್ನ ಪಾವನಗೊಳಿಸಿದ ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿಗಳೇ ನನ್ನ ಪಾಲಿನ ದೇವರು. ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ತೀರದು ಎಂದು ಧನ್ಯವಾದ ತಿಳಿಸಿದರು. ನನಗೆ ಉಸಿರು ಕೊಟ್ಟ ಊರ ಉಣ್ಣಿಭಾವಿ ಗ್ರಾಮದ, ಆದರೆ ನನಗೆ ಹೆಸರು ಕೊಟ್ಟ ಊರು ನರಸಲಗಿ ಗ್ರಾಮ ಹಾಗೂ ನನ್ನ ಸಾವಿರಾರು ವಿದ್ಯಾರ್ಥಿ ಬಳಗ ಮತ್ತು ಮಾತೋಶ್ರೀ ದಂಡಮ್ಮ ಸಂಗನಗೌಡ ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ತಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಶಾಲೆಯ ಎಲ್ಲ ನನ್ನ ಶಿಕ್ಷಕ ವರ್ಗದ ಶ್ರಮದಿಂದ ಇನ್ನೂ ಹೆಮ್ಮರವಾಗಿ ಬೆಳೆಯಬೇಕೆಂದು ಆಶಿಸಿದ್ರು. ಗಡಿಗೌಡಗಾಂವ್ ಶಾಂತಿವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ಅವರ ಸುಪುತ್ರ ಸಂಗನಗೌಡ ಪಾಟೀಲ್, ತಳೇವಾಡದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸಂಗಮೇಶ್ ಪೂಜಾರಿ ಸರ್, ಉಪನ್ಯಾಸಕರಾದ ಐ.ಬಿ. ಹಿರೇಮಠ ಮಾತನಾಡಿದರು. ಜಮಖಂಡಿ ಓಲೆಮಠದ ಆನಂದ ದೇವರು, ಸಂಗಯ್ಯ ಮಠ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿಕ್ಷಣ ಶ್ರೀ ಗ್ರಂಥ ಬಿಡುಗಡೆ ಸಮಾರಂಭದ ಪ್ರಯುಕ್ತ ಸಾಹಿತಿ ವಿವೇಕಾನಂದ ಕಲ್ಯಾಣ ಶೆಟ್ಟಿ ಸಂಪಾದಕತ್ವದಲ್ಲಿ ತೇರ್ಗಡೆಯಾದಂತಹ ಶಿಕ್ಷಣ ಸಿರಿ ಅಭಿನಂದನಾ ಗ್ರಂಥವನ್ನು ನಿರಂಜನ್ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದ ಸಂಚಾಲಕರು ಮುತ್ತುರಾಜ ಹಾಲಿಹಾಳ್ ಸ್ವಾಗತಿಸಿದ್ರು. ಸಾಹಿತಿ ಮತ್ತು ಶಿಕ್ಷಕರಾದಂತಹ ಗಿರಿಜಾ ಪಾಟೀಲ್ ನಿರೂಪಿಸಿದ್ರು. ಜಾನಪದ ಸಾಹಿತ್ಯ ಪರಿಷತ್ತಿನ ದೇವೇಂದ್ರ ಗೋನಾಳ್ ವಂದಿಸಿದ್ರು. ಗುರುನಮನ ಸಮಾರಂಭದ ವಿಶೇಷತೆ. ಈ ಗುರುನಮನ ಸಮಾರಂಭವು ಶಿಕ್ಷಣ ಕ್ಷೇತ್ರದಲ್ಲಿ ಗುರುಗಳನ್ನ ಸೇವೆಯನ್ನ ಸ್ಮರಿಸುವಲ್ಲಿ ಒಂದು ಮೈಲುಗಲ್ಲಾಯಿತು. ಅನ್ನುಗೌಡ ನರಸರೆಡ್ಡಿ ಅವರು ಶಿಷ್ಯಗಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಶಿಷ್ಯರು ಸಮಾಜಕ್ಕೆ ತಮ್ಮ ಸೇವೆಯನ್ನು ಮುಂದುವರಿಸುತ್ತಾರೆ ಎಂಬುದು ನಿಶ್ಚಿತ ಎಂದು ನಡೆದ ಎಲ್ಲಾ ಸ್ವಾಮಿಗಳು ತಿಳಿಸಿದರು. ವರದಿ ಸಂಗನಗೌಡ ಗಬಸಾವಳಗಿ, ಎಸ್ಸಿಎನ್ ಟಿವಿ ನ್ಯೂಸ್, ನರಸಲಗಿ. ನಿಷ್ಠಾಂತ ಪ್ರಾಚಾರ್ಯರಾಗಿ ಇವತ್ತ ಜೀವನವನ್ನು ಸಾಗಿಸುವಂತ ಸನ್ಮಾನ್ಯ ಶ್ರೀ ಎಸ್.ಎನ್. ಬಸವಣ್ಣವ್ರ ಸರ್ ಅನ್ನು ನಾನು ಯಾವತ್ತೂ ಮರೆಯಂಗಿಲ್ಲ. ಇವತ್ತು ನಾನು ಏನಾದ್ರೂ ಇವತ್ತ ನನ್ನ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ರಲ್ಲ, ಆ ಮಾತಾಡ್ಬೇಕಾದ್ರೆ ಅದಕ್ಕೆ ಬಸವಣ್ಣವ್ರ ಸರ್ ಕಾರಣ. ಅವ್ರು ನನ್ನ ಬಹಳಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಾರ, ಆಡಳಿತಾತ್ಮಕವಾಗಿ ನಮ್ಗೆ ಮಾರ್ಗದರ್ಶನ ಕೊಟ್ಟಾರ. ಅದೇ ತರನಾಗಿ ನಮ್ಮ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿಯಾಗಿ ಇವತ್ತ ಅವರು ಕೂಡ ಏನದ ಕೆಲಸ ಮಾಡ್ಯಾರ. ಎಸ್.ಎಸ್. ಸಂಗನಗೌಡ ಸರ್ ಅವರು ಕೂಡ ಇವತ್ತ ಆ ಕಾರ್ಯಕ್ರಮಕ್ಕೆ ಬಂದಾರ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲೇಬೇಕಾಗ್ತದ. ಯಾವತ್ತು ಇವತ್ತ ಹಿರಿಯ ವಿದ್ಯಾರ್ಥಿಗಳು ಸುಮಾರು ನನಗನ್ಸಿದ ಮಟ್ಟಿಗೆ 5 ಲಕ್ಷ ಮೇಲ್ಪಟ್ಟು ಹಣ ನೀವು ಸಂಗ್ರಹಣೆ ಮಾಡಿರ್ಬೇಕು. ನಾನು ಆರಂಭದಲ್ಲಿ ನಾನು ಹೇಳಿದೆ, ಒಂದು ಗ್ರೂಪ್ ಮಾಡ್ಕೊಂಡ್ರು, ಹಿರಿಯ ವಿದ್ಯಾರ್ಥಿಗಳ ಗ್ರೂಪ್, ಅಲ್ಲಿ ಏನೇನೋ ಚರ್ಚೆ ನಡೀತು. ಆಗ ನಾನು ಹೇಳಿದೆ, ಅಂತ ದೊಡ್ಡ ಕಾರ್ಯಕ್ರಮ ಯಾಕೆ ಮಾಡ್ತೀರಿ? ನಾನೊಬ್ಬ ಶಿಕ್ಷಕ, ಬೇರೆ ಕಡೆ ಏನೇನೋ ನಡೀತಲ್ಲ, ಒಂದು ಕ್ಲಾಸ್ ರೂಮ್ದಲ್ಲಿ ಇಲ್ಲ ಒಂದು ಊರಿನ ದೇವಸ್ಥಾನದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ರಿ, ನಿಮ್ಗೆ ಅಷ್ಟು ಅಭಿಮಾನ ಇದ್ರ, ಇದು ಬೇಡ ಅಂತ ಹೇಳಿದಾಗ ಗ್ರೂಪ್ ನಿಂದ ನಾನು ಹೊರಗೆ ಹಾಕ್ಬಿಟ್ರು. ಸರ್ ನೀವು ಇರುವುದೇ ಬೇಡ,
ಸುಮಾರು 3 ತಿಂಗಳ ಕಾಲ ಗ್ರೂಪ್ನಿಂದ ಹೊರಗಿಟ್ಟು ಅಲ್ಲಿ ಏನ್ ಮಾಡೋದು ಗೊತ್ತೇ ಇಲ್ಲ. 3 ದಿವಸದಿಂದ ನಾನು ಗ್ರೂಪ್ನ ಸೇರ್ಸ್ಕೊಂಡಾರ. ಆವಾಗ ಎಲ್ಲ ಮಾಹಿತಿ ಬರಕತ್ತಿದ್ದು. ನೀನ್ ಸಂಜೆ ಹಾಕುತ್ತ ಅದು ಲೆಕ್ಕ ನೋಡ್ರಿ, ಹೆಚ್ಚು ಕಡಿಮೆ 5 ಲಕ್ಷದವರೆಗೆ ಹಣ ಕೊಡಿರ್ಬೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. 5 ಲಕ್ಷ ಕಡಿಮೆ ಇತ್ತು ಅಂದ್ರೆ ಮತ್ ನರ್ಸ್ 5 ಲಕ್ಷ ಇದ್ರು, ದೇವೇಂದ್ರ 4 ಲಕ್ಷ 3 ಲಕ್ಷ ಅಂತ ದಯವಿಟ್ಟು ತಪ್ಪು ಭಾವಿಸ್ಬೇಡ್ರಿ. ಆದ್ರ ಅಷ್ಟೊಂದು ಹಣವನ್ನು ನೀವು ಸೇರಿಸಿ ಇವತ್ತ ದೇಶದ ಮೂಲೆ ಮೂಲೆಯಿಂದ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿರಿ. ಕರ್ನಾಟಕದ ಇವತ್ತ ನೆರೆ ರಾಜ್ಯಗಳಿಂದ ದೂರ ದೂರ ಪ್ರದೇಶದಿಂದ ಇಲ್ಲಿ ಇಂಥ ಇಷ್ಟೊಂದು ಅಭಿಮಾನವನ್ನು ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಇದು ನಿಮ್ಮ ಯಾವ ಋಣ ಸಂಬಂಧ, ಯಾವ ಜನ್ಮದಲ್ಲಿ ನಾನು ನಿಮ್ಮ ಋಣ ತಿಂದಿದ್ದು, ನಿಮ್ಮ ಈ ಋಣವನ್ನು ಈ ಜನ್ಮದಲ್ಲಿ ನಾನು ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರಿಗೂ ಸಿಗಲಾರಂತ ಒಂದು ನನಗೆ ಸನ್ಮಾನ ಮಾಡಿದ್ರಿ. ಇಂಥ ವೈಭವದ ಮೆರವಣಿಗೆ ಪ್ರತಿ ವರ್ಷ ಗೌರಿ ಜಾತ್ರೆಯಲ್ಲಿ ಅಷ್ಟು ಜನ ಸೇರಿಸಿದ್ರಿ. ಪೂಜೆಯನ್ನ ನೀವೇನದಲ್ಲಿ ಬರಮಾಡ್ಕೊಂಡ್ರಿ. ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರಿ. ಎಷ್ಟೋ ದಿನಗಳ ಕಾಲ ಕೊಪ್ಪಳ ಗವಿಮಠಕ್ಕೂ ಕೂಡ ಹೋಗ್ಕೊಂಡ್ರಿ. ಕೊನೆಗೆ ನಮ್ಮ ಗವಿಮಠ ಶ್ರೀಗಳು ಸಿಗದೆ ಇದ್ದಾಗ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಇಲ್ಲಿ ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳು ನನ್ನನ್ನು ಆಶೀರ್ವದಿಸಲಿಕ್ಕೆ ಇಲ್ಲಿ ಬಂದ್ರಲ್ಲ, ಇದು ನನಗೆ ಬಹಳ ಹೆಮ್ಮೆ. ನಮ್ಮ ಜೀವನವನ್ನು ನೀವು ಪಾವನೆಗೊಳಿಸಿದ್ರಿ. ಅದಕ್ಕಾಗಿ ಇಲ್ಲೇನದ ನಾನು ನನ್ನ ಉಣ್ಣಿಬಾವಿ ಗ್ರಾಮದ ಪರವಾಗಿ, ನಸಲಿ ಗ್ರಾಮದ ಪರವಾಗಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಇವತ್ತಾಗಲೇ ಹಿರೇಮಠ ಸರ್ ಹೇಳಿದ್ರು, ಜಗತ್ತಿನಲ್ಲಿ 7 ಅದ್ಭುತ ಅದಾವ. ಆದ್ರೆ 8ನೇ ಅದ್ಭುತ ಉಣ್ಣಿಬಾವಿಯಲ್ಲಿ ಅದ. ಅಕಸ್ಮಾತ್ ಏನಾದ್ರೂ ಹೋದ್ರ ಅಲ್ಲಿ ಮಾರುತೇಶ್ವರ ದೇವಸ್ಥಾನದ ಮುಂದೆ ಒಂದು ಮಾಗಂಬ ಅದ. ಅದು ಹಾಳು ಮಣ್ಣಿನಿಂದ ಕಲ್ಲಿನಿಂದ ಕಟ್ಟಿದಂತ ಒಂದು ಮಾಗಂಬ ಸುಮಾರು 20 ರಿಂದ 30 ಅಡಿ ಎತ್ತರ ಇರಬೇಕು. ಅಲ್ಲಿ ನಿಮ್ಮಂತ ಒಬ್ಬ ಯುವಕರು ಕೂತಿರ್ತಾರ, ತಮ್ಮ ಈ ಕಂಬ ಅಳಿಗಾಡ್ತಲ್ಲ ಅದ್ ಕೇಳಿ ಸಾಕು, ಅವ್ ಬಡ ಬಡ ಹಾಕ್ತಾನ ಮ್ಯಾಲಿಂದ ಅಳಿಗಾಡ್ತಾನ. ಅಂತ ಒಂದು ವಿಸ್ಮಯ ಅಲ್ಲದ. ಆ ವಿಸ್ಮಯ ಇವತ್ತಿನ ಯಾವುದೇ ತಂತ್ರಜ್ಞಾನಿಗಳಿಗೆ, ಇಂಜಿನಿಯರ್ಗಳಿಗೂ ಕೂಡ ಕೊಟ್ಟಿಲ್ಲ. ಅಂತ ಊರಲ್ಲಿ ನಾನು ಹುಟ್ಟಿ ಇವತ್ತ ಈ ಊರಲ್ಲಿ ನಾನು ಬೆಳೆದಿದ್ದೀನಲ್ಲ, ಇವತ್ತ ಉಸಿರು ಕೊಟ್ಟದ್ದು ಉಣ್ಣಿಬಾವಿ, ಹೆಸರು ಕೊಟ್ಟದ್ದು ನರ್ಸರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಆದ್ರೆ ಉಸಿರು ಹೆಸರನ್ನ ಎರಡನ್ನ ಸಮಾಗಮ ಮಾಡಿದವರು ನಮ್ಮ ಈ ಶಾಲೆಯಲ್ಲಿರುವಂತ ಹಿರಿಯ ವಿದ್ಯಾರ್ಥಿಗಳು. ಅದಕ್ಕಾಗಿ ಇವತ್ತ ತಮ್ಮೆಲ್ಲರಿಗೂ ಎಷ್ಟು ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಕೂಡ ಈ ಸಂದರ್ಭದಲ್ಲಿ ಕಣ್ಣಿನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಯಾಕಂದ್ರ ಬಿಸಿಲು ಬಹಳ ಆಗ್ಯದ, ಇಲ್ಲಿ ಮಾತಾಡ್ಲಿಕ್ಕೆ ಸಮಯ ಕೂಡ ಬಹಳ ಆಗ್ಯದ. ಇನ್ನು ಪೂಜನ ಆಶೀರ್ವಚನವನ್ನ ಆಗತ್ತ ಪಡಿಬೇಕಾಗ್ಯದ. ಆ ಕಾರಣಕ್ಕಾಗಿ ಇಲ್ಲಿ ಬಯಸ್ತೇವೆ. ಸಹಜವಾಗಿ ಕುರ್ಚಿಗಳ ಖಾಲಿ ಇರ್ಲಿಕ್ಕೆ ಕಾರಣ ಆ ಕುರ್ಚಿ ಮೇಲೆ ಕುಂದ್ರವ್ರಲ್ಲ, ಸೂರ್ಯನ ಬಿಸಿಲು ಕಾರಣನೇ ಹೊರತಾಗಿ ಅವ್ರು ಯಾರು ಕಾರಣ ಅಲ್ಲ ಅನ್ನುವಂತಹದ್ದು ನಮ್ಮ ಅರಿವಿಗೆ ಬಂದಿದೆ. ಆದರೂ ಕೂಡ ಆ ಗುರುಗಳ ಮೇಲೆ ಎಷ್ಟು ಗೌರವ ನಿಮಗೆ ಅಂದ್ರೆ, ಯಾರು ಕಂಪೌಂಡಿನ ಹೊರಗೆ ಹೋಗಿಲ್ಲ, ಎಲ್ಲರನ್ನೂ ಒಂಥರ ಕಂಪೌಂಡ್ ಬಂಧಿಸಿಕೊಂಡು ಇಟ್ಟುಕೊಂಡು ಕೂತಿದೆ. ಅವ್ರು ಎಲ್ಲೇ ಕೂದರ್ಲಿ ಒಳಗೆ ಕೂತಿದ್ದಾರೆ. ನರ್ಸಲ್ಗಿ ಮಾದರಿ ಗ್ರಾಮ ಅನ್ನುವಂತಹದ್ದನ್ನ ತೋರಿಸಿಕೊಟ್ಟಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಬಹುಶಃ ಪೆಂಡಾಲು ಯಾಕೆ ಹಾಕಿಲ್ಲ ಅಂತಂದ್ರ, ಅಷ್ಟು ದೊಡ್ಡ ಪೆಂಡಾಲ್ ಹಾಕಾಕ ಬಹುಶಃ ಗುರುಗಳು ಒಪ್ಪಲಿಕ್ಕಿಲ್ಲ. ಯಾಕಂದ್ರ ಗ್ರೂಪ್ನಾಗ ನಾವು ಹೊರಗೆ ಹೋದ ಗುರುಗಳು ಅವರು ಅನ್ನುವಂಥದ್ದು ನಮ್ಗೆ ಗೊತ್ತಾದ ಮೇಲೆ ಬಹುಶಃ ಈ ಪೆಂಡಾಲ್ ಹಾಕಲಾರ್ದು ಕಾರಣ ಅವರೇ ಆಗಿರ್ಬೋದು ಅಂತ ನಮ್ಗೆ ಅನಿಸ್ತಿದ್ರು. ವಿದ್ಯಾರ್ಥಿಗಳು ಎಷ್ಟು ಚಲೋ ಅದೇ ನೀವು ಹಳೆದ್ರು ಅಂತಂದ್ರ ಈ ಕಾರ್ಯಕ್ರಮ ಮಾಡಿದವರು ಬಹುಶಃ ನಮ್ಮ ಉತ್ಸಾಹದ ಕಾರ್ಯಕ್ರಮಕ್ಕೆ ಅವರು ನಿರುತ್ಸಾಹ ತಂದಿದ್ದಾರೆ. ಅದು ಬೇಡ ಇದು ಬೇಡ ಅಂತ ಹೇಳಿ ಅವ್ರು ಹೊರಗೆ ಹಾಕೋದು ಚಲೋ ಅಂತೇಳಿ ಗ್ರೂಪ್ನಾಗಿಂದ ಹೊರಗೆ ಹಾಕಿಲ್ಲ, ಬಹಳ ಚಲೋ ಕೆಲಸ ಮಾಡಿರಿ ಅಂತ ಹೇಳಿ ಆ ಗ್ರೂಪ್ನಾಗಿಂದ ಹೊರಗೆ ಹಾಕಿ ಅವ್ರನ್ನ ನಾವು ಅಭಿನಂದಿಸಬೇಕಾಗಿ. ದೊಡ್ಡ ಪ್ರಮಾಣ ಬೇಡ ಸನ್ಮಾನ ಅನ್ನುವಂಥದ್ದು ಗುರುಗಳ ಆದರ್ಶ ಆದ್ರೆ ಅದನ್ನ ದೊಡ್ಡ ಪ್ರಮಾಣ ಮಾಡೇ ತೋರಿಸ್ಬೇಕನ್ನುವಂಥದ್ದು ಶಿಷ್ಯರ ಆದರ್ಶ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ. ಅಂತಂದ್ರ ಏನು ಮಾಡಿದ್ರು ಸರ್ ಅಂತಂದ್ರೆ, ಇರುವಾಗ ನಿಮ್ಮೆಲ್ಲರ ಬುದ್ಧಿಯನ್ನ ಗಟ್ಟಿ ಮಾಡಿದ್ರು. ಇವತ್ತಿನ ದಿವಸ ಬಿಸಿಲಾಗ ಕುಂದ್ರಿಸಿ ಏನ್ ಮಾಡಿದ್ರು ಅಂತ ನಿಮ್ಮ ಎಲುಬುಗಳನ್ನ ಗಟ್ಟಿ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕಾಗಿದೆ. ಬಹುಶಃ ಮೆಡಿಕಲ್ ಪ್ರಕಾರ ಬಿಸಿಲಲ್ಲಿ ಕುಂದ್ರೋದ್ರಿಂದ ಲಾಭ ಏನು ಅಂತಂದ್ರೆ ಡಿ ಜೀವಸತ್ವ ದೇಹದಲ್ಲಿ ಹೆಚ್ಚಾಗುತ್ತೆ ಅನ್ನುವಂತಹದನ್ನ ಮೆಡಿಕಲ್ ಹೇಳುತ್ತೆ. ಆ ಡಿ ಜೀವಸತ್ವವನ್ನು ಕೂಡ ಇವತ್ತಿನ ದಿವಸ ಹೆಚ್ಚು ಮಾಡಿ
ಬೌದ್ಧಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ತಂದುಕೊಡುವಂತ ಕೆಲಸ ಈ ಗುರುಗಳಿಂದ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದ್ರೆ, ಈ ಕಾರ್ಯಕ್ರಮದಲ್ಲಿ ಒಬ್ರು ವಿದ್ಯಾರ್ಥಿಗಳು ಒಂದು ಮಾತನ್ನ ಹೇಳಿದರು. ಅದು ಯಾವ ಮಾತು ಅಂತಂದ್ರೆ, ನಮಗೆ ಕುಂದಿರ್ಲಿಕ್ಕೆ ಬೆಂಚ್ ಇರ್ಲಿಲ್ಲ, ಮೇಲೆ ಕುಂದಿರ್ತಿದ್ದಿಲ್ಲ, ನೆಲದ ಮೇಲೆ ಕುಂದಿರ್ತಿದ್ವಿ ಅಂತೇಳಿ ಒಬ್ಬರು ಭಾಷಣವನ್ನ ಮಾಡಿದರು. ಬಹಳ ವಿಶೇಷವಾದ ಒಂದು ಮಾತನ್ನ ಹೇಳೋದಾದ್ರೆ, ಯಾರು ನೆಲದ ಮೇಲೆ ಕುಂತು ಕಲಿತರು ಅವತ್ತಿನ ದಿವಸ ಅವರೆಲ್ಲರೂ ಇವತ್ತು ಕುರ್ಚದ ಮೇಲೆ ಕುಂದಿರುವಂಗ ಆಗೈತಲ್ಲ, ಅದು ಈ ಶಾಲೆಯ ವಿಶೇಷತೆ. ಟೇಬಲ್ ಮೇಲೆ ಬೆಂಚ್ ಮೇಲೆ ಕುಂತವ್ರೆಲ್ಲ ಎತ್ತರದಲ್ಲೇ ಕುಂದಿರ್ತಾರಂತ ಏನಿಲ್ಲ. ಅವತ್ತಿನ ದಿವಸ ನೀವು ನೆಲದ ಮೇಲೆ ಕುಂತವ್ರು ಎಲ್ಲರೂ ಇವತ್ತಿನ ದಿವಸ ಉನ್ನತ ಆಸನಗಳ ಮೇಲೆ ಕುಂತಿರಲ್ಲ, ಅದು ಈ ಶಾಲೆಯ ವಿಶೇಷ ಕೊಡುಗೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ, ಶಾಲೆಗೆ ಭೂಮಿ ದಾನ ಮಾಡಿರ್ತಕ್ಕಂಥ ಅಮ್ಮವರು ಕೂಡ ಇಲ್ಲಿ ಸನ್ಮಾನಗೊಂಡ್ರು. ಅವರಿಗೆ ಸನ್ಮಾನ ಮಾಡುವಂತ ಸಂದರ್ಭದಲ್ಲಿ ಈ ಶಾಲೆಯ ಈ ಸಮಾರಂಭದ ಅಧ್ಯಕ್ಷರ ಚಿರಂಜೀವಿ ಇಲ್ಲಿಗೆ ಬಂದಿದ್ದಾರೆ. ನನಗೆ ಬಹಳ ಖುಷಿ ಅನಿಸಿತ್ತು ಅಂತಂದ್ರೆ ಅವ್ರ ಬಗ್ಗೆ, ಆ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡಿರ್ತಕ್ಕಂಥದ್ದು ಆ ಶಾಸಕರ ಮಗನ ನಡತೆ ಎಷ್ಟು ಚಲೋ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಡ್ತು. ಮೊದಲನೇದಾಗಿ ನಂಗೆ ಬಹಳ ಖುಷಿ ಅನಿಸ್ತು. ತಾನು ಒಬ್ಬ ತರುಣ ಅನಿಸಿಕೊಂಡಿದ್ರು ಕೂಡ, ತರುಣನಾಗಿದ್ರು ಕೂಡ, ಸುಂದರವಾದ ಪರ್ಸನಾಲಿಟಿ ಇದ್ರೂ ಕೂಡ ಇವತ್ತಿನ ಎಲ್ಲಾ ವಿದ್ಯಾರ್ಥಿನಿಯರಿಗೆ ವ್ಯಸನಕ್ಕೆ ಅಧೀನರಾಗಬಾರ್ರಿ ಎಂದಿರ್ತಕ್ಕಂತಹ ಒಂದು ಮನವಿ ಏನೈತಲ್ಲ, ಅದು ಒಬ್ಬ ಒಳ್ಳೆ ತರುಣನ ಲಕ್ಷಣ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಾಲೆ ಏನನ್ನ ಕೊಡ್ತು ಅಂತಂದ್ರೆ ಜ್ಞಾನವನ್ನ ಕೊಡ್ತು. ಶಾಲೆ ಏನನ್ನ ಕೊಡ್ತು ಅಂತಂದ್ರೆ ಜ್ಞಾನವನ್ನ ಕೊಡ್ಬೇಕು. ಇಲ್ಲಿ ಎರಡು ಗೌರವಿಸಲ್ಪಟ್ಟಿರ್ತಕ್ಕಂಥವುಗಳು, ಒಂದು ವಿದ್ಯಾದಾನ ಮಾಡಿರ್ತಕ್ಕಂಥವ್ರು, ಇನ್ನೊಂದು ಭೂಮಿಯನ್ನ ದಾನ ಮಾಡಿರ್ತಕ್ಕಂಥವ್ರು. ಇಬ್ರು ಅದಾರ. ಭೂಮಿ ದಾನ ಮಾಡಿದ ಅಮ್ಮ ತಳ ಕುಂತಾಳ, ವಿದ್ಯಾದಾನ ಮಾಡಿದ ಮಾಸ್ತರ್ ಮ್ಯಾಲ ಕುಂತಾಳ. ಆ ಅಮ್ಮ ಭೂಮಿ ದಾನ ಮಾಡಿ ಬಹಳ ಚಲೋ ಕೆಲಸ ಮಾಡಿದ್ಲು. ಆಕೆ ನೋಡಿ ನಂಗೆ ಬಹಳ ಖುಷಿ ಅನಿಸ್ತು. ನಾ ಏನು ಹೇಳಿಲ್ಲ, ಆಕೆಗೆ ಸನ್ಮಾನ ಮಾಡಿ ನೀ 100 ವರ್ಷ ಬದುಕುವ ದೇವರ ಆಶೀರ್ವಾದ ನಿನಗಿರ್ಲಿ ಅಂತ ಅರ್ಥ ಹೇಳಿ ಬಂದ್ವಿ ನಾವು. ಇಷ್ಟು ಗಮನದಾಗಿರ್ಲಿ. ಶಾಲೆಗೆ ಭೂಮಿಯನ್ನ ದಾನ ಮಾಡಿದ್ರೆ ಮಾನವರ ನೆತ್ತಿ ತುಂಬುತ್ತೆ. ಶಾಲೆಗೆ ಭೂಮಿಯನ್ನ ದಾನ ಮಾಡಿದ್ರೆ ಮಾನವರ ಜ್ಞಾನ ಹೆಚ್ಚಾಗುತ್ತೆ. ಒಂದು ಕೆರೆಗೆ ಭೂಮಿಯನ್ನ ದಾನವನ್ನ ಮಾಡಿದ್ರೆ ಪ್ರಾಣಿ ಪಕ್ಷಿಗಳ ಹೊಟ್ಟೆ ತುಂಬುತ್ತೆ. ಮಾನವನ ನೆತ್ತಿ ತುಂಬುವಂತಹ, ಪ್ರಾಣಿ ಪಕ್ಷಿಗಳ ಹೊಟ್ಟೆ ತುಂಬುವಂತಹ ದಾನವನ್ನ ಮಾಡಬೇಕಾಗಿರುವಂತಹದ್ದು ಸರ್ವಶ್ರೇಷ್ಠ ಕಾರ್ಯ. ಏನು ಅಮ್ಮ ದಾನವನ್ನ ಮಾಡಿದ್ದಲ್ಲ, ಆಕೆಗಾಗಿ ಒಂದು ಚಲೋ ಚಪಾಳಿಯನ್ನ ನೀವು ತಟ್ಟಬೇಕು. ಒಂದು ಶಾಲೆ ನಡೀಬೇಕಾದ್ರೆ ಕಾನೂನಿನ ಪ್ರಕಾರ 1 ಎಕರೆ ಭೂಮಿ ಇರಬೇಕು. ಅದು ಶಿಕ್ಷಣ ಒಂದು ಇಲಾಖೆಯ ನಿಯಮ. 1 ಎಕರೆ ಭೂಮಿ ಇದ್ರೆ ಮಾತ್ರ ಪರ್ಮಿಷನ್ ಸಿಗುತ್ತದೆ. ಜೊತೆಗೆ ಆ ಶಾಲೆಯನ್ನ ಉನ್ನತೀಕರಿಸಲಿಕ್ಕೆ ಕೂಡ ಪರ್ಮಿಷನ್ ಬೇಕಾಗುತ್ತೆ. ಅದಕ್ಕೆ 1 ಎಕರೆ ಭೂಮಿ ಕಡ್ಡಾಯ. ಮಹಾನಗರಗಳಲ್ಲಿ 20 ಗುಂಟೆ ಕಡ್ಡಾಯ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ 1 ಎಕರೆ ಭೂಮಿ ಕಡ್ಡಾಯ ಇದೆ. 1 ಎಕರೆ ಕೊಟ್ಟರೆ ಸಾಕನ್ನುವಂತ ಶಿಕ್ಷಣ ಇಲಾಖೆಗೆ 4 ಎಕರೆ ಭೂಮಿ ದಾನ ಮಾಡಿರ್ತಕ್ಕಂಥ ಅಮ್ಮ ನನಗೇನು ಕಡಿಮೆ ಆಗೈತಿ ದಾನ ಮಾಡಕ್ ಅನ್ನುವಂತದ್ದನ್ನು ತೋರಿಸಿದಾಳಲ್ಲ, ಬಹಳ ದೊಡ್ಡ ಕೆಲಸ. ಇಷ್ಟು ವಿಶಾಲವಾದ ಶಾಲೆಗೆ ಒಂದು ಭೂಮಿಯನ್ನ ದಾನ ಮಾಡಿ ಬಹಳ ಚಲೋ ಕೆಲಸ ಮಾಡಿದ್ಲು. ನಮ್ಮ ಮಠದ ಶಾಲೆಗಳಿಗೂ ಕೂಡ 4-6 ಎಕರೆ ಭೂಮಿ ದಾನ ಮಾಡಿದ ಪುಣ್ಯಾತ್ಮರು ಇದ್ದಾರೆ. ಆದ್ರೆ ಅವರು ಕೂಡ ಶ್ರೇಷ್ಠ. ಆದ್ರೆ ಒಂದು ನೋವಿನ ಸಂಗತಿ ಅಂತಂದ್ರೆ ನಮ್ಮ ಯಾವ ಶಾಲೆ ಗ್ರೌಂಡ್ ಕೂಡ ಸ್ವಚ್ಛ ಇಲ್ಲ. ಆ ಭೂಮಿ ದಾನ ಮಾಡಿರ್ತಕ್ಕಂಥ ಭೂಮಿಯನ್ನ ಸ್ವಚ್ಛ ಇಟ್ಟಿರ್ತಕ್ಕಂಥ ಈ ಶಾಲಾ ಶಿಕ್ಷಕರು ಏನದಾರಲ್ಲ, ಅವರು ಕೂಡ ಅಭಿನಂದನಾರ್ಹರು. ಭೂಮಿಯನ್ನ ದಾನ ಮಾಡೋದು ಒಂದು ಕಡೆಗಾದ್ರೆ ಆ ಭೂಮಿಯನ್ನ ಸದ್ಬಳಕೆ ಮಾಡಿಕೊಳ್ಳೋದೇನೈತಲ್ಲ, ಅವರು ಕೂಡ ಬಹಳ ದೊಡ್ಡ ಕೆಲಸ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವರಿಬ್ಬರು ದಾನಿಗಳು, ವಿದ್ಯಾದಾನಿಗಳು ಮತ್ತು ಭೂದಾನಿಗಳು ಅತ್ಯಂತ ಅಭಿನಂದನಾರ್ಹರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೆ ಹೇಳಿ, ಈ ಮಾಸ್ತರ್ ನೋಡಿದ ಕೂಡಲೇ ನಮಗೇನು ಅನಿಸ್ತೆ ಅಂದ್ರೆ, ಈ ಊರಿಂದ ಹೋಗುವ ಮುಂದೆ ಬಡ ಈ ಮಾಸ್ತರ್ ನಮ್ಮ ಮಠಕ್ಕೆ ಕರ್ಕೊಂಡು ಹೋಗ್ಬಿಡೋದು ಚಲೋಪ್ಪ, ನಮ್ ಎಲ್ಲಾ ಶಾಲೆ ಜವಾಬ್ದಾರಿ ಆ ಪುಣ್ಯಾತ್ಮರ ಕೈಯಾಗ ಕೊಟ್ಟು ಚಲೋ ಅಂತ ನಮ್ ಕೈಯಾಗ ಬಹಳ ಸರಿ ಬಂದೈತಿ. ನಮ್ ಕನಸು ಐತಿ, 100 ಸಂಸ್ಥೆಗಳನ್ನ ತೆರಿಬೇಕು ಅಂತ ನಮ್ಮ ಆಸೆ ಇದೆ.
ಆದ್ರೆ ಈ ಹಿಂದಿರುವ ಸಂಸ್ಥೆಗಳನ್ನ ಮುಂದೆ ತೆರೆಯುವ ಸಂಸ್ಥೆಗಳನ್ನ ನೋಡ್ಕೊಂಡು ಹೋಗುವಂತ ಒಂದು ಚಲೋ ಮನುಷ್ಯ ಬೇಕಲ್ಲ, ಅವನು ಹುಡುಕಾಕ್ ಹಾಕಿದ್ವಿ ನಾವು. ಬಹುಶಃ ಅಂತ ಮಾಸ್ತರ್ ಇವರ ಇರ್ಬೇಕೇನೋ ಅನ್ನುವಂತ ಆಸೆ ನಮಗ್ ಬಂತು. ನೀವೆಲ್ಲರೂ ಬಿಟ್ಟು ಕೊಟ್ಟಿದ್ದ ಕರೆ ಆದ್ರೆ ನಾವು ಅವ್ರಿಗೆ ಗ್ಯಾರಂಟಿ ತಗೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಒಂದು ಏನು ಅಂತಂದ್ರ, ಇಲ್ಲೊಂದು ಅಭಿನಂದನಾ ಗ್ರಂಥ ಬಿಡುಗಡೆಯಾಗಿದೆ, ಸ್ಮರಣ ಸಂಚಿಕೆ ಅನ್ಕೊಳ್ಳೋಣ. ಅದರ ಹೆಸರು ಶಿಕ್ಷಣ ಸಿರಿ. ಆ ಅಭಿನಂದನಾ ಗ್ರಂಥದ ಹೆಸರು ಶಿಕ್ಷಣ ಸಿರಿ. ಇಲ್ಲಿ ನೋಡಿಕೊಂಡಾಗ ನಮಗೆ ಗೊತ್ತಾಗಿದ್ದು, ಸನ್ಮಾನಗೊಂಡಿರುವಂತ ಗುರುಗಳ ಒಂದು ಬಗ್ಗೆ ಹೇಳೋದಾದ್ರೆ, ಅವರು ಶಿಕ್ಷಣದ ಸಿರಿನೂ ಹೌದು, ಶಾಲಾ ಸಿರಿನೂ ಹೌದು, ನರ್ಸರಿಗೆ ಸಿರಿನೂ ಹೌದು, ನಮ್ಮ ಕರ್ನಾಟಕದ ಸಿರಿನೂ ಹೌದು ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಅಕ್ಕಲಕೋಟೆಯಲ್ಲಿ ಒಂದಿಬ್ಬರು ದಂಪತಿಗಳು, ಸೊಲ್ಲಾಪುರ ಜಿಲ್ಲೆ